ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಏನು ಗ್ಯಾರಂಟಿ ಯೋಜನೆ ಇದೆ. ಆ ಯೋಜನೆಯಡಿ ನಿಜಕ್ಕೂ ಮಹಿಳೆಯರಿಗೆ ಹಣ ಬರ್ತಾ ಇದೆಯಲ್ಲ? ಏನು ಈಗಾಗಲೇ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟ ಹೇಳಿಕೆ ನಿಜಕ್ಕೂ ನಿಜ ಇದೆಯಾ ಸುಳ್ಳಿದೆಯಾ ಅಂತೇಳಿ ನೋಡ್ಬೋದು. ಸಾಕಷ್ಟು ಜನ ಇಲ್ಲಿ ತಾಯಂದಿರಿದ್ದಾರೆ, ಮಹಿಳೆಯರಿದ್ದಾರೆ. ನೇರವಾಗಿ ನಾವು ಅವರಿಗೆ ಕೇಳೋಣ. ಯಾಕಂದ್ರೆ ಹಣ ಬರೋದು ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅನ್ನೋದಂದ್ರೆ ಮಹಿಳೆಯರ ಖಾತೆಗೆ ಹಣ ಸರ್ಕಾರ ಹಾಕ್ತದೆ. ಅದರ ಸದನದಲ್ಲಿ ಏನು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ 2 ತಿಂಗಳು ಹಣನೇ ಬಂದಿಲ್ಲ ಅಂಥೇಳಿ ಸಾಕಷ್ಟು ಕಡೆ ಮಹಿಳೆಯರು ಹೇಳ್ತಾ ಇದ್ದಾರೆ. ಅದ್ರ ಬೀದರ್ದವ್ರು ಏನು ಹೇಳ್ತಾರೆ ನೇರವಾಗಿ ನಾವು ಮಹಿಳೆಯರನ್ನು ಕೇಳೋಣ. ಈಗ ಈಗಾಗಲೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕ್ತಾರೆ. ಮತ್ತು ಮಾರ್ಚ್ ಏಪ್ರಿಲಲ್ಲಿ ಹಣನೇ ಏನಾದ್ರು ಟೋಟಲಿ ಬಂದಿಲ್ಲ ಸಾಕಷ್ಟು ಅಕೌಂಟಿಗೆ ಬಂದವೇನ್ರಿ? ಇಲ್ಲ, ಬಂದಿಲ್ಲ ಸರ್. ನಮಸ್ತೆ, ನಾನು ವಿಜಯಲಕ್ಷ್ಮಿ ಕೌಟ್ಗೆ ಬೀದರ್ ಅಂತ ಮಾತಾಡ್ತಾ ಇರೋದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ, ದಿನಕ್ಕೊಂದು ಸಮಸ್ಯೆಗಳು ಉಲ್ಬಣ ಆಗುತ್ತಿರುವುದು ಏನು ಕಡಿಮೆ ಇಲ್ಲ. ಇಲ್ಲಿ ನಿಜ ಹೇಳಬೇಕಂದ್ರೆ ಇವರು ಕಾಂಗ್ರೆಸ್ ಸರ್ಕಾರ ಬಂದಿರುವುದೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ. ಅದ್ರ ಯೋಜನೆ ಮೇಲೆ ಅವ್ರು ಗ್ಯಾರಂಟಿ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು. ಆದರೆ ವಿಶೇಷವಾಗಿ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿನೂ ಒದಗಿಸ್ಕೊಡ್ತೀನಿ, ನಿಮ್ಮ ಖಾತೆಗೆ 2,000 ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ದುಡ್ಡು ಇಲ್ಲ, ಏನೂ ಇಲ್ಲ. ಮಾರ್ಚ್ ಏಪ್ರಿಲ್ ಅಂತೂ 2 ತಿಂಗಳ ದುಡ್ಡು ಬಂದಿಲ್ಲ. ಈಗ ನಿನ್ನೆ ಇವತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಪ್ರತಿ ತಿಂಗಳ ದುಡ್ಡು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರತಿ ತಿಂಗಳೇ ನಾವು ಅವ್ರು ಹಾಕ್ತಾ ಇರೋದು ಅವ್ರು ನೇರವಾಗಿ ಸ್ಪಷ್ಟವಾಗಿ ಸತ್ಯವಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಮಹಿಳೆಯರೆಲ್ಲ ಇದ್ದಾರಲ್ಲ, ಅದಕ್ಕೆ ನಾವು ಯಾರಿಗೂ ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಅಂದ್ರೆ ಟೋಟಲಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ 2,000 ರೂಪಾಯಿ. ಎಲ್ಲೋ ಒಂದು ಕಡೆ ಒಂದು ತಿಂಗಳು ಕೊಟ್ಟರು, ಒಂದು ತಿಂಗಳು ಡ್ರಾಪ್ ಮಾಡೋರು ಮಾಡ್ತಾ ಇದ್ದಾರೆ. ಏನು ಇಲ್ಲ, ಅವರು ಡ್ರಾಪ್ ಮಾಡ್ತಾ ಇದ್ದಾರೆ ಸರ್. ಈಗಂತೂ 2 ತಿಂಗಳು ಬಂದಿಲ್ಲ. ಏನೋ 1 ತಿಂಗಳು ಹಾಕೋದು, ಇನ್ನೆರಡು ತಿಂಗಳು ಹಾಕೋದಿಲ್ಲ. ಹುಣ್ಣಿಗೆ ಅಮಾಸೆಗೆ ಹಬ್ಬಕ್ಕೆ ಹೂರಣ ಎಂಬಂತೆ ಮಹಿಳೆಯರ ಖಾತೆಗೆ 1 ತಿಂಗಳು ಹಾಕೋದು, 2 ತಿಂಗಳು ಗ್ಯಾಪ್ ಮಾಡುವುದು, ಈ ಥರ ಮಾಡ್ತಾ ಇದ್ದಾರೆ. ಇಂಥ ಸಮಸ್ಯೆಯನ್ನು ಅವ್ರು ಉಲ್ಬಣ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರಿಗೆ ನಾವು ಯಾರಿಗೆ ಕೇಳಿದ್ರು ನನಗೆ ಬಂದಿಲ್ಲ, ನಿನಗೆ ಬಂದಿಲ್ಲ, ಇದು ಒಂದೇ ಇಲ್ಲ, ಬರ್ತಾ ಇಲ್ರಿ ದುಡ್ಡು. ನಮಗಂತೂ ಭಾಳ ಜನ ಮಹಿಳೆಯರ ಪರಿಚಯ ಇದ್ದಾರೆ. ಯಾರಿಗೂ ಕೇಳ್ರಿ ಇದೇ ಸಮಸ್ಯೆ ಇದೆ. ಯಾರೂ ದುಡ್ಡು ಬರ್ತಾ ಇಲ್ಲ ಕರೆಕ್ಟ್. 1 ತಿಂಗಳು ಹಾಕಿದ್ರೆ ಅಂದ್ರೆ ಮತ್ತೆ 2 ತಿಂಗಳು ಗ್ಯಾಪ್ ಆಗ್ತದ್ರಿ ದುಡ್ಡು. ಆಮೇಲೆ ಮತ್ತೊಂದು ತಿಂಗಳು ಹಾಕ್ತಾರೆ, ಮತ್ತೊಂದು ತಿಂಗಳು ಹಾಕಿದ್ರೆ ಮತ್ತೊಂದು 2 ತಿಂಗಳು ಗ್ಯಾಪ್. 24 ಕಂತಿನಲ್ಲಿ ಒಂದು ಎಷ್ಟು ಬಂದವಂದ್ರೆ 5-6 ಕಂತಾರ ದುಡ್ಡು ಯಾರಿಗೂ ಬಂದಿಲ್ಲ ನೋಡ್ರಿ. ಅವರು ಎಲ್ಲವೂ ನಾವು ಹಾಕಿದೀವಿ, ಹಾಕ್ತಾ ಇದೀವಿ ಪ್ರತಿ ತಿಂಗಳು ಹೇಳ್ತಾ ಇಲ್ಲ, ಅದು ಸುಳ್ಳು ಹೇಳ್ತಾ ಇದ್ದಾರೆ ಲಕ್ಷ್ಮೀಕಾಂತ್ ಹೆಬ್ಬಾಳ್ಕರ್ ಅವರು. ನಾನು ಕೇಳೀನಿ ಬೆಳಗ್ಗೆ ಅವ್ರ ನ್ಯೂಸ್ನಲ್ಲಿ ಹೇಳೋದು. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಆ ಥರ ಸುಳ್ಳು ಹೇಳಿ ಹೆಣ್ಮಕ್ಳಿಗೆ ಮೋಸ ಮಾಡಬಾರ್ದು. ಅವರು ಒಂದು ಹೆಣ್ಣಾಗಿದ್ದಾರೆ. ಹೆಬ್ಬಾಳ್ಕರ್ ಲಕ್ಷ್ಮಿ ಅವ್ರಿಗೆ ಒಂದು ಹೆಣ್ಣೇರ. ಅವ್ರನ್ನೂ ಹೆಣ್ಮಕ್ಳಿಗೆ ಈ ಥರ ಸುಳ್ಳು ಮೋಸ ಮಾಡಿ ಅವರಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿ ಎಲೆಕ್ಷನಲ್ಲಿ ಇದೇ ಹೇಳಿ ಅವರು ಗೆದ್ದಿದ್ದು, ಕಾಂಗ್ರೆಸ್ ಸರ್ಕಾರ ಬಂದಿದ್ದು. ಅದ್ರ ಮತ ಅದೇ ಸುಳ್ಳು ಪರಿಪರಿ ಹೇಳ್ತಾ ಇದ್ದಾರೆ ಅವರು. ಜನ ಏನು ಯಾರು ಕಣ್ಣು ಮುಚ್ಕೊಂಡು ಕುಂತಿಲ್ಲ, ಯಾರು ಅಕೌಂಟಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ಇದು ಸುತ್ತ ಸುಳ್ಳದ ನೋಡ್ರಿ. ಇದು ಅಪೇಕ್ಷೆ ಅಷ್ಟೇ. ಪ್ರತಿ ತಿಂಗಳು ಮಹಿಳೆಯರಿಗೆ ದುಡ್ಡು ಹಾಕ್ರಿ. ನಮ್ದು ಇಡೀ ಕರ್ನಾಟಕ ಬಡ ಮಹಿಳೆಯರ ಪರವಾಗಿ ನಾನಿದು ಕೋರುತ್ತೇನೆ. ಸೊ ಇದು ಮಹಿಳೆಯರೊಂದು ಆಕ್ರೋಶದ ಮಾತಂತ ಹೇಳ್ಬೋದು. ಪ್ರತಿ ತಿಂಗಳು ಹಣ ಹಾಕ್ಲೇಬೇಕು. ಬರ್ತಾವೇನ್ರಿ ದುಡ್ಡು? ಇಲ್ರಿ ಸರ್, ಬಂದ್ರೆ ಬರ್ತಾವಂತ ಹೇಳ್ತೇವಿಲ್ರಿ. ಸುಳ್ಳು ಹೇಳಿ ಹಾಕ್ದೇವು ಅಂದ್ರೆ ಎಲ್ರಿ ಸರ್, ಹಾಕ್ತಾನೆ ಇಲ್ಲಲ್ಲ, ಒಟ್ಟು ಹಾಕ್ತಾ ಇಲ್ಲ. ಏನು ಒತ್ತಾಯ ಮಾಡ್ತೀರಿ ಸರ್ಕಾರ? ನೀನು ಒತ್ತಾಯ ಅವ್ರು ಹೇಳಿದ ಮಾತಿಗೆ ನಿಭಾಯಿಸ್ಕೊಳ್ಲಿಲ್ಲ ಅಲ್ರಿ ಸರ್. ನಡಿಬೇಕು, ಅವ್ರು ದುಡ್ಡು ಹಾಕಬೇಕು ಕರೆಕ್ಟಾಗಿ. ಸೊ ಇದು ಒಂದು ಮಹಿಳೆಯರ ಆಕ್ರೋಶ ಮಾತಂತ ಹೇಳ್ಬೋದು. ಟೋಟಲಿ ಒಬ್ಬ ಮಹಿಳೆಯಾಗಿ ಮಹಿಳೆಯರಿಗೆ ಈ ರೀತಿ ಮೋಸ ಮಾಡೋದು, ಸುಳ್ಳು ಹೇಳೋದು ಎಷ್ಟರ ಮಟ್ಟಿಗೆ ಸರಿಯಾಗದ? ಚುನಾವಣೆ ಪೂರ್ವದಲ್ಲೂ ಕೂಡ ಇದೇ ರೀತಿ ಗ್ಯಾರಂಟಿಗಳು, ಹುಸಿ ಗ್ಯಾರಂಟಿಗಳನ್ನೋದನ್ನು ನಮಗೆ ಕೊಟ್ಟು ನಮ್ಮ ಓಡ್ ತೊಗೊಂಡು ಅಧಿಕಾರಕ್ಕೆ ಬಂದಿರಿ. ಹೀಗಾಗಿ ನೀವೇನು ಅಧಿಕಾರಕ್ಕೆ ಬಂದಿರಿ, ಅಭ್ಯಂತರ ಇಲ್ಲ, ಅದು ನಮಗೆ ನುಡಿದಪ್ಲೆ ನಡಿಲೇಬೇಕು, ನಮಗೆ ಪ್ರತಿ ತಿಂಗಳು 2,000 ರೂಪಾಯಿ ನಮ್ಮ ಖಾತೆಗೆ ಹಾಕಲೇಬೇಕಂತೇಳಿ ಬೀದರ್ನ ಹಲವು ಮಹಿಳೆಯರನ್ನ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಏನು ಗ್ಯಾರಂಟಿ ಯೋಜನೆ ಇದೆ. ಆ ಯೋಜನೆಯಡಿ ನಿಜಕ್ಕೂ ಮಹಿಳೆಯರಿಗೆ ಹಣ ಬರ್ತಾ ಇದೆಯಲ್ಲ? ಏನು ಈಗಾಗಲೇ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟ ಹೇಳಿಕೆ ನಿಜಕ್ಕೂ ನಿಜ ಇದೆಯಾ ಸುಳ್ಳಿದೆಯಾ ಅಂತೇಳಿ ನೋಡ್ಬೋದು. ಸಾಕಷ್ಟು ಜನ ಇಲ್ಲಿ ತಾಯಂದಿರಿದ್ದಾರೆ, ಮಹಿಳೆಯರಿದ್ದಾರೆ. ನೇರವಾಗಿ ನಾವು ಅವರಿಗೆ ಕೇಳೋಣ. ಯಾಕಂದ್ರೆ ಹಣ ಬರೋದು ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅನ್ನೋದಂದ್ರೆ ಮಹಿಳೆಯರ ಖಾತೆಗೆ ಹಣ ಸರ್ಕಾರ ಹಾಕ್ತದೆ. ಅದರ ಸದನದಲ್ಲಿ ಏನು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ 2 ತಿಂಗಳು ಹಣನೇ ಬಂದಿಲ್ಲ ಅಂಥೇಳಿ ಸಾಕಷ್ಟು ಕಡೆ ಮಹಿಳೆಯರು ಹೇಳ್ತಾ ಇದ್ದಾರೆ. ಅದ್ರ ಬೀದರ್ದವ್ರು ಏನು ಹೇಳ್ತಾರೆ ನೇರವಾಗಿ ನಾವು ಮಹಿಳೆಯರನ್ನು ಕೇಳೋಣ. ಈಗ ಈಗಾಗಲೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕ್ತಾರೆ. ಮತ್ತು ಮಾರ್ಚ್ ಏಪ್ರಿಲಲ್ಲಿ ಹಣನೇ ಏನಾದ್ರು ಟೋಟಲಿ ಬಂದಿಲ್ಲ ಸಾಕಷ್ಟು ಅಕೌಂಟಿಗೆ ಬಂದವೇನ್ರಿ? ಇಲ್ಲ, ಬಂದಿಲ್ಲ ಸರ್. ನಮಸ್ತೆ, ನಾನು ವಿಜಯಲಕ್ಷ್ಮಿ ಕೌಟ್ಗೆ ಬೀದರ್ ಅಂತ ಮಾತಾಡ್ತಾ ಇರೋದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ, ದಿನಕ್ಕೊಂದು ಸಮಸ್ಯೆಗಳು ಉಲ್ಬಣ ಆಗುತ್ತಿರುವುದು ಏನು ಕಡಿಮೆ ಇಲ್ಲ. ಇಲ್ಲಿ ನಿಜ ಹೇಳಬೇಕಂದ್ರೆ ಇವರು ಕಾಂಗ್ರೆಸ್ ಸರ್ಕಾರ ಬಂದಿರುವುದೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ. ಅದ್ರ ಯೋಜನೆ ಮೇಲೆ ಅವ್ರು ಗ್ಯಾರಂಟಿ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು. ಆದರೆ ವಿಶೇಷವಾಗಿ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿನೂ ಒದಗಿಸ್ಕೊಡ್ತೀನಿ, ನಿಮ್ಮ ಖಾತೆಗೆ 2,000 ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ದುಡ್ಡು ಇಲ್ಲ, ಏನೂ ಇಲ್ಲ.
ಮಾರ್ಚ್ ಏಪ್ರಿಲ್ ಅಂತೂ 2 ತಿಂಗಳ ದುಡ್ಡು ಬಂದಿಲ್ಲ. ಈಗ ನಿನ್ನೆ ಏನು ಇವತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಪ್ರತಿ ತಿಂಗಳ ದುಡ್ಡು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರತಿ ತಿಂಗಳೇ ನಾವು ಅವ್ರು ಹಾಕ್ತಾ ಇರೋದು ಅವ್ರು ನೇರವಾಗಿ ಸ್ಪಷ್ಟವಾಗಿ ಸತ್ಯವಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಮಹಿಳೆಯರೆಲ್ಲ ಇದ್ದಾರಲ್ಲ, ಅದಕ್ಕೆ ನಾವು ಯಾರಿಗೂ ಕೇಳ್ತೀವಿ. ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಅಂದ್ರೆ ಟೋಟಲಿ ನಾವು ಕೊಡ್ತೀವಿ ಅಂತ ಹೇಳಿದಾರೆ 2,000 ರೂಪಾಯಿ. ಎಲ್ಲೋ ಒಂದು ಕಡೆ ಒಂದು ತಿಂಗಳು ಕೊಟ್ಟರು, ಒಂದು ತಿಂಗಳು ಡ್ರಾಪ್ ಮಾಡೋರು ಮಾಡ್ತಾ ಇದ್ದಾರೆ. ಏನು ಇಲ್ಲ, ಅವ್ರು ಡ್ರಾಪ್ ಮಾಡ್ತಾ ಇದ್ದಾರೆ ಸರ್. ಈಗಂತೂ 2 ತಿಂಗಳು ಬಂದಿಲ್ಲ. ಏನೋ 1 ತಿಂಗಳು ಹಾಕೋದು, ಇನ್ನೆರಡು ತಿಂಗಳು ಹಾಕೋದಿಲ್ಲ. ಹುಣ್ಣಿಗೆ ಅಮಾಸೆಗೆ ಹಬ್ಬಕ್ಕೆ ಹೂರಣ ಎಂಬಂತೆ ಮಹಿಳೆಯರ ಖಾತೆಗೆ 1 ತಿಂಗಳು ಹಾಕೋದು, 2 ತಿಂಗಳು ಗ್ಯಾಪ್ ಮಾಡುವುದು, ಈ ಥರ ಮಾಡ್ತಾ ಇದ್ದಾರೆ. ಇಂಥ ಸಮಸ್ಯೆಯನ್ನು ಅವ್ರು ಉಲ್ಬಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರಿಗೆ ನಾವು ಯಾರಿಗೆ ಕೇಳಿದ್ರು ನನಗೆ ಬಂದಿಲ್ಲ, ನಿನಗೆ ಬಂದಿಲ್ಲ, ಇದು ಒಂದೇ ಇಲ್ಲ, ಬರ್ತಾ ಇಲ್ರಿ ದುಡ್ಡು. ನಮಗಂತೂ ಭಾಳ ಜನ ಮಹಿಳೆಯರು ಪರಿಚಯ ಇದ್ದಾರೆ. ಯಾರಿಗೂ ಕೇಳ್ರಿ ಇದೇ ಸಮಸ್ಯೆ ಇದೆ. ಯಾರೂ ದುಡ್ಡು ಬರ್ತಾ ಇಲ್ಲ ಕರೆಕ್ಟ್. 1 ತಿಂಗಳು ಹಾಕ್ತಾರೆ ಅಂದ್ರೆ ಮತ್ತೆ 2 ತಿಂಗಳು ಗ್ಯಾಪ್ ಆಗ್ತದೆ ರೀ ದುಡ್ಡು. ಆಮೇಲೆ ಮತ್ತೊಂದು ತಿಂಗಳು ಹಾಕ್ತಾರೆ, ಮತ್ತೊಂದು ತಿಂಗಳು ಹಾಕಿದ್ರೆ ಮತ್ತೊಂದು 2 ತಿಂಗಳು ಗ್ಯಾಪ್. 24 ಕಂತಿನಲ್ಲಿ ಒಂದು ಎಷ್ಟು ಬಂದವಂದ್ರೆ 5-6 ಕಂತಾರ ದುಡ್ಡು ಯಾರಿಗೂ ಬಂದಿಲ್ಲ ನೋಡ್ರಿ. ಅವರು ಎಲ್ಲವೂ ನಾವು ಹಾಕಿದೀವಿ, ಹಾಕ್ತಾ ಇದೀವಿ ಪ್ರತಿ ತಿಂಗಳು ಹೇಳ್ತಾ ಇಲ್ಲ, ಅದು ಸುಳ್ಳು ಹೇಳ್ತಾ ಇದ್ದಾರೆ ಲಕ್ಷ್ಮೀಕರ್ ಹೆಬ್ಬಾಳ್ಕರ್ ಅವರು. ನಾನು ಕೇಳಿನಿ ಬೆಳಗ್ಗೆ ಅವ್ರ ನ್ಯೂಸ್ನಲ್ಲಿ ಹೇಳೋದು. ಅವರು ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಆ ಥರ ಸುಳ್ಳು ಹೇಳಿ ಹೆಣ್ಮಕ್ಳಿಗೆ ಮೋಸ ಮಾಡಬಾರ್ದು. ಅವರು ಒಂದು ಹೆಣ್ಣಾಗಿದ್ದಾರೆ. ಹೆಬ್ಬಾಳ್ಕರ್ ಲಕ್ಷ್ಮಿ ಅವ್ರಿಗೆ ಒಂದು ಹೆಣ್ಣೇರ. ಅವ್ರನ್ನೂ ಹೆಣ್ಮಕ್ಳಿಗೆ ಈ ಥರ ಸುಳ್ಳು ಮೋಸ ಮಾಡಿ ಅವರಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿ ಎಲೆಕ್ಷನಲ್ಲಿ ಇದೇ ಹೇಳಿ ಅವರು ಗೆದ್ದಿದ್ದು, ಕಾಂಗ್ರೆಸ್ ಸರ್ಕಾರ ಬಂದಿದ್ದು. ಅದ್ರ ಮತ ಅದೇ ಸುಳ್ಳು ಪರಿಪರಿ ಹೇಳ್ತಾ ಇದ್ದಾರೆ ಅವರು. ಜನ ಏನು ಯಾರು ಕಣ್ಣು ಮುಚ್ಕೊಂಡು ಕುಂತಿಲ್ಲ, ಯಾರು ಅಕೌಂಟಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ಇದು ಸುತ್ತ ಸುಳ್ಳದ ನೋಡ್ರಿ. ಇದು ಅಪೇಕ್ಷೆ ಅಷ್ಟೇ. ಪ್ರತಿ ತಿಂಗಳು ಮಹಿಳೆಯರಿಗೆ ದುಡ್ಡು ಹಾಕ್ರಿ. ನಮ್ದು ಇಡೀ ಕರ್ನಾಟಕ ಬಡ ಮಹಿಳೆಯರ ಪರವಾಗಿ ನಾನಿದು ಕೋರುತ್ತೇನೆ. ಸೊ ಇದು ಮಹಿಳೆಯರೊಂದು ಆಕ್ರೋಶದ ಮಾತಂತ ಹೇಳ್ಬೋದು. ಪ್ರತಿ ತಿಂಗಳು ಹಣ ಹಾಕ್ಲೇಬೇಕು. ಬರ್ತಾ ಇವೇನ್ರಿ ದುಡ್ಡು? ಇಲ್ರಿ ಸರ್, ಬಂದ್ರೆ ಬರ್ತಾವಂತ ಹೇಳ್ತೇವಿಲ್ರಿ. ಸುಳ್ಳು ಹೇಳಿ ಹಾಕ್ದೇವು ಅಂದ್ರೆ ಎಲ್ರಿ ಸರ್, ಹಾಕ್ತಾನೇ ಇಲ್ಲಲ್ಲ, ಒಟ್ಟು ಹಾಕ್ತಾ ಇಲ್ಲ. ಏನು ಒತ್ತಾಯ ಮಾಡ್ತೀರಿ ಸರ್ಕಾರ? ನೀನು ಒತ್ತಾಯ ಅವ್ರು ಹೇಳಿದ ಮಾತಿಗೆ ನಿನ್ನ ನಿಭಾಯಿಸ್ಕೊಳ್ಲಿಲ್ಲ ಅಲ್ರಿ ಸರ್. ನಡಿಬೇಕು, ಅವ್ರು ದುಡ್ಡು ಹಾಕಬೇಕು ಕರೆಕ್ಟಾಗಿ. ಸೊ ಇದು ಒಂದು ಮಹಿಳೆಯರ ಆಕ್ರೋಶ ಮಾತಂತ ಹೇಳ್ಬೋದು. ಟೋಟಲಿ ಒಬ್ಬ ಮಹಿಳೆಯಾಗಿ ಮಹಿಳೆಯರಿಗೆ ಈ ರೀತಿ ಮೋಸ ಮಾಡೋದು, ಸುಳ್ಳು ಹೇಳೋದು ಎಷ್ಟರ ಮಟ್ಟಿಗೆ ಸರಿಯಾಗದ? ಚುನಾವಣೆ ಪೂರ್ವದಲ್ಲೂ ಕೂಡ ಇದೇ ರೀತಿ ಗ್ಯಾರಂಟಿಗಳು, ಹುಸಿ ಗ್ಯಾರಂಟಿಗಳನ್ನೋದನ್ನು ನಮಗೆ ಕೊಟ್ಟು ನಮ್ಮ ಓಟ್ ತೊಗೊಂಡು ಅಧಿಕಾರಕ್ಕೆ ಬಂದಿರಿ. ಹೀಗಾಗಿ ನೀವೇನು ಅಧಿಕಾರಕ್ಕೆ ಬಂದಿರಿ, ಅಭ್ಯಂತರ ಇಲ್ಲ, ಅದು ನಮಗೆ ನುಡಿದಪ್ಲೆ ನಡಿಲೇಬೇಕು. ನಮಗೆ ಪ್ರತಿ ತಿಂಗಳು 2,000 ರೂಪಾಯಿ ನಮ್ಮ ಖಾತೆಗೆ ಹಾಕಲೇಬೇಕಂತೇಳಿ ಬೀದರ್ನ ಹಲವು ಮಹಿಳೆಯರನ್ನ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಏನು ಗ್ಯಾರಂಟಿ ಯೋಜನೆ ಇದೆ. ಆ ಯೋಜನೆಯಡಿ ನಿಜಕ್ಕೂ ಮಹಿಳೆಯರಿಗೆ ಹಣ ಬರ್ತಾ ಇದೆಯಲ್ಲ? ಏನು ಈಗಾಗಲೇ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟ ಹೇಳಿಕೆ ನಿಜಕ್ಕೂ ನಿಜ ಇದೆಯಾ ಸುಳ್ಳಿದೆಯಾ ಅಂಥೇಳಿ ನೋಡ್ಬೋದು. ಸಾಕಷ್ಟು ಜನ ಇಲ್ಲಿ ತಾಯಂದಿರಿದ್ದಾರೆ, ಮಹಿಳೆಯರಿದ್ದಾರೆ. ನೇರವಾಗಿ ನಾವು ಅವರಿಗೆ ಕೇಳೋಣ. ಯಾಕಂದ್ರೆ ಹಣ ಬರೋದು ಅವರಿಗೆ. ಪ್ರತಿ ತಿಂಗಳು 2,000 ರೂಪಾಯಿ ಅನ್ನೋದಂದ್ರೆ ಮಹಿಳೆಯರ ಖಾತೆಗೆ ಹಣ ಸರ್ಕಾರ ಹಾಕ್ತದೆ. ಅದರ ಸದನದಲ್ಲಿ ಏನು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ 2 ತಿಂಗಳು ಹಣನೇ ಬಂದಿಲ್ಲ ಅಂಥೇಳಿ ಸಾಕಷ್ಟು ಕಡೆ ಮಹಿಳೆಯರು ಹೇಳ್ತಾ ಇದ್ದಾರೆ. ಅದ್ರ ಬೀದರ್ದವ್ರು ಏನು ಹೇಳ್ತಾರೆ ನೇರವಾಗಿ ನಾವು ಮಹಿಳೆಯರನ್ನು ಕೇಳೋಣ. ಈಗ ಈಗಾಗಲೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿನ ಹಾಕ್ತಾರೆ. ಮತ್ತು ಮಾರ್ಚ್ ಏಪ್ರಿಲಲ್ಲಿ ಹಣನೇ ಏನಾದ್ರು ಟೋಟಲಿ ಬಂದಿಲ್ಲ ಸಾಕಷ್ಟು ಅಕೌಂಟಿಗೆ. ಬಂದವೇನ್ರಿ? ಇಲ್ಲ, ಬಂದಿಲ್ಲ ಸರ್. ನಮಸ್ತೆ, ನಾನು ವಿಜಯಲಕ್ಷ್ಮಿ ಕೌಟಿಗೆ ಬೀದರ್ ಅಂತ ಮಾತಾಡ್ತಾ ಇರೋದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ, ದಿನಕ್ಕೊಂದು ಸಮಸ್ಯೆಗಳು ಉಲ್ಬಣ ಆಗುತ್ತಿರುವುದು ಏನು ಕಡಿಮೆ ಇಲ್ಲ. ಇಲ್ಲಿ ನಿಜ ಹೇಳಬೇಕಂದ್ರೆ ಇವರು ಕಾಂಗ್ರೆಸ್ ಸರ್ಕಾರ ಬಂದಿರುವುದೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ. ಅದ್ರ ಯೋಜನೆ ಮೇಲೆ ಅವ್ರ ಗ್ಯಾರಂಟಿ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು. ಆದರೆ ವಿಶೇಷವಾಗಿ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿನೂ ಒದಗಿಸ್ಕೊಡ್ತೀನಿ, ನಿಮ್ಮ ಖಾತೆಗೆ 2,000 ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ದುಡ್ಡು ಇಲ್ಲ, ಏನೂ ಇಲ್ಲ. ಮಾರ್ಚ್ ಏಪ್ರಿಲ್ ಅಂತೂ 2 ತಿಂಗಳ ದುಡ್ಡು ಬಂದಿಲ್ಲ. ಈಗ ನಿನ್ನೆ ಏನು ಇವತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಪ್ರತಿ ತಿಂಗಳ ದುಡ್ಡು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರತಿ ತಿಂಗಳೇ ನಾವು ಅವ್ರು ಹಾಕ್ತಾ ಇರೋದು ಅವ್ರು ನೇರವಾಗಿ ಸ್ಪಷ್ಟವಾಗಿ ಸತ್ಯವಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಮಹಿಳೆಯರೆಲ್ಲ ಇದ್ದಾರಲ್ಲ, ಅದಕ್ಕೆ ನಾವು ಯಾರಿಗೂ ಕೇಳ್ತೀವಿ. ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಅಂದ್ರೆ ಟೋಟಲಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ 2,000 ರೂಪಾಯಿ. ಎಲ್ಲೋ ಒಂದು ಕಡೆ ಒಂದು ತಿಂಗಳು ಕೊಟ್ಟರು, ಒಂದು ತಿಂಗಳು ಡ್ರಾಪ್ ಮಾಡೋರು ಮಾಡ್ತಾ ಇದ್ದಾರೆ. ಏನು ಇಲ್ಲ, ಅವ್ರು ಡ್ರಾಪ್ ಮಾಡ್ತಾ ಇದ್ದಾರೆ ಸರ್. ಈಗಂತೂ 2 ತಿಂಗಳು ಬಂದಿಲ್ಲ. ಏನೋ 1 ತಿಂಗಳು ಹಾಕೋದು, ಇನ್ನೆರಡು ತಿಂಗಳು ಹಾಕೋದಿಲ್ಲ. ಹುಣ್ಣಿಗೆ ಅಮಾಸೆಗೆ ಹಬ್ಬಕ್ಕೆ ಹೂರಣ ಎಂಬಂತೆ ಮಹಿಳೆಯರ ಖಾತೆಗೆ 1 ತಿಂಗಳು ಹಾಕೋದು, 2 ತಿಂಗಳು ಗ್ಯಾಪ್ ಮಾಡುವುದು, ಈ ಥರ ಮಾಡ್ತಾ ಇದ್ದಾರೆ. ಇಂಥ ಸಮಸ್ಯೆಯನ್ನು ಅವ್ರು ಉಲ್ಬಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರಿಗೆ ನಾವು ಯಾರಿಗೆ ಕೇಳಿದ್ರು ನನಗೆ ಬಂದಿಲ್ಲ, ನಿನಗೆ ಬಂದಿಲ್ಲ, ಇದು ಒಂದೇ ಇಲ್ಲ, ಬರ್ತಾ ಇಲ್ರಿ ದುಡ್ಡು. ನಮಗಂತೂ ಭಾಳ ಜನ ಮಹಿಳೆಯರು ಪರಿಚಯ ಇದ್ದಾರೆ. ಯಾರಿಗೂ ಕೇಳ್ರಿ ಇದೇ ಸಮಸ್ಯೆ ಇದೆ. ಯಾರೂ ದುಡ್ಡು ಬರ್ತಾ ಇಲ್ಲ ಕರೆಕ್ಟ್. 1 ತಿಂಗಳು ಹಾಕಿದ್ರೆ ಅಂದ್ರೆ ಮತ್ತೆ 2 ತಿಂಗಳು ಗ್ಯಾಪ್ ಆಗ್ತದೆ ರೀ ದುಡ್ಡು. ಆಮೇಲೆ ಮತ್ತೊಂದು ತಿಂಗಳು ಹಾಕ್ತಾರೆ, ಮತ್ತೊಂದು ತಿಂಗಳು ಹಾಕಿದ್ರೆ ಮತ್ತೊಂದು 2 ತಿಂಗಳು ಗ್ಯಾಪ್. 24 ಕಂತಿನಲ್ಲಿ ಒಂದು ಎಷ್ಟು ಬಂದವಂದ್ರೆ 5-6 ಕಂತಾರ ದುಡ್ಡು ಯಾರಿಗೂ ಬಂದಿಲ್ಲ ನೋಡ್ರಿ.
ಅವರು ಎಲ್ಲವೂ ನಾವು ಹಾಕಿದೀವಿ ಹಾಕ್ತಾ ಇದೀವಿ ಪ್ರತಿ ತಿಂಗಳು ಹೇಳ್ತಾ ಇದ್ದಾರೆ. ಇಲ್ಲ, ಅದು ಸುಳ್ಳು ಹೇಳ್ತಾ ಇದ್ದಾರೆ ಲಕ್ಷ್ಮೀಕರ್ ಹೆಬ್ಬಾಳ್ಕರ್ ಅವರು. ನಾನು ಕೇಳಿನಿ ಬೆಳಗ್ಗೆ ಅವ್ರ ನ್ಯೂಸ್ನಲ್ಲಿ ಹೇಳೋದು. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಆ ಥರ ಸುಳ್ಳು ಹೇಳಿ ಹೆಣ್ಮಕ್ಳಿಗೆ ಮೋಸ ಮಾಡಬಾರ್ದು. ಅವರು ಒಂದು ಹೆಣ್ಣಾಗಿದ್ದಾರೆ. ಹೆಬ್ಬಾಳ್ಕರ್ ಲಕ್ಷ್ಮಿ ಅವ್ರಿಗೆ ಒಂದು ಹೆಣ್ಣೇರ ಅವ್ರನ್ನೂ ಹೆಣ್ಮಕ್ಳಿಗೆ ಈ ಥರ ಸುಳ್ಳು ಮೋಸ ಮಾಡಿ ಅವರಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿ ಎಲೆಕ್ಷನಲ್ಲಿ ಇದೇ ಹೇಳಿ ಅವರು ಗೆದ್ದಿದ್ದು, ಕಾಂಗ್ರೆಸ್ ಸರ್ಕಾರ ಬಂದಿದ್ದು. ಅದ್ರ ಮತ ಅದೇ ಸುಳ್ಳು ಪರಿಪರಿ ಹೇಳ್ತಾ ಇದ್ದಾರೆ ಅವರು. ಜನ ಏನು ಯಾರು ಕಣ್ಣು ಮುಚ್ಕೊಂಡು ಕುಂತಿಲ್ಲ, ಯಾರು ಅಕೌಂಟಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ಇದು ಸುತ್ತ ಸುಳ್ಳದ ನೋಡ್ರಿ ಇದು. ಅಪೇಕ್ಷೆ ಅಷ್ಟೇ, ಪ್ರತಿ ತಿಂಗಳು ಮಹಿಳೆಯರಿಗೆ ದುಡ್ಡು ಹಾಕ್ರಿ. ನಮ್ದು ಇಡೀ ಕರ್ನಾಟಕ ಬಡ ಮಹಿಳೆಯರ ಪರವಾಗಿ ನಾನಿದು ಕೋರುತ್ತೇನೆ. ಸೊ ಇದು ಮಹಿಳೆಯರೊಂದು ಆಕ್ರೋಶದ ಮಾತಂತ ಹೇಳ್ಬೋದು. ಪ್ರತಿ ತಿಂಗಳು ಹಣ ಹಾಕ್ಲೇಬೇಕು. ಬರ್ತಾ ಇವೇನ್ರಿ ದುಡ್ಡು? ಇಲ್ರಿ ಸರ್, ಬಂದ್ರೆ ಬರ್ತಾವಂತ ಹೇಳ್ತೇವಿಲ್ರಿ. ಸುಳ್ಳು ಹೇಳಿ ಹಾಕ್ದೇವು ಅಂದ್ರೆ ಎಲ್ರಿ ಸರ್, ಹಾಕ್ತಾನೆ ಇಲ್ಲಲ್ಲ, ಒಟ್ಟು ಹಾಕ್ತಾ ಇಲ್ಲ. ಏನು ಒತ್ತಾಯ ಮಾಡ್ತೀರಿ ಸರ್ಕಾರ? ಇನ್ನು ಅವ್ರು ಹೇಳಿದ ಮಾತಿಗೆ ನಿಭಾಯಿಸ್ಕೊಳ್ಲಿಲ್ಲ ಅಲ್ರಿ ಸರ್. ನಡಿಬೇಕು, ಅವ್ರು ದುಡ್ಡು ಹಾಕಬೇಕು ಕರೆಕ್ಟಾಗಿ. ಸೊ ಇದು ಒಂದು ಮಹಿಳೆಯರ ಆಕ್ರೋಶ ಮಾತಂತ ಹೇಳ್ಬೋದು. ಟೋಟಲಿ ಒಬ್ಬ ಮಹಿಳೆಯಾಗಿ ಮಹಿಳೆಯರಿಗೆ ಈ ರೀತಿ ಮೋಸ ಮಾಡೋದು, ಸುಳ್ಳು ಹೇಳೋದು ಎಷ್ಟರ ಮಟ್ಟಿಗೆ ಸರಿಯಾಗದ? ಚುನಾವಣೆ ಪೂರ್ವದಲ್ಲೂ ಕೂಡ ಇದೇ ರೀತಿ ಗ್ಯಾರಂಟಿಗಳು, ಹುಸಿ ಗ್ಯಾರಂಟಿಗಳನ್ನೋದನ್ನು ನಮಗೆ ಕೊಟ್ಟು ನಮ್ಮ ಓಟ್ ತೊಗೊಂಡು ಅಧಿಕಾರಕ್ಕೆ ಬಂದಿರಿ. ಹೀಗಾಗಿ ನೀವೇನು ಅಧಿಕಾರಕ್ಕೆ ಬಂದಿರಿ, ಅಭ್ಯಂತರ ಇಲ್ಲ, ಅದು ನಮಗೆ ನುಡಿದಪ್ಲೆ ನಡಿಲೇಬೇಕು, ನಮಗೆ ಪ್ರತಿ ತಿಂಗಳು 2,000 ರೂಪಾಯಿ ನಮ್ಮ ಖಾತೆಗೆ ಹಾಕಲೇಬೇಕಂತೇಳಿ ಬೀದರ್ನ ಹಲವು ಮಹಿಳೆಯರನ್ನ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.